ಮಡಿಕೇರಿಯ ದೇವರಾಜು ಅರಸು ಹಾಸ್ಟೆಲ್ ಅವ್ಯವಸ್ಥೆಯ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ವಿಸ್ತೃತವಾದ ವರದಿ ಮಾಡಿತ್ತು. ವರದಿ ಬೆನ್ನಲ್ಲೇ ಅಧಿಕಾರಿಗಳು ಹಾಸ್ಟೆಲ್ಗೆ ಭೇಟಿ ನೀಡಿ ಹಂತ ಹಂತವಾಗಿ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ಪಬ್ಲಿಕ್ ಟಿವಿಗೆ ಭರವಸೆ ನೀಡಿದರು. ಈ ನಡುವೆ ಸುದ್ದಿ ನೋಡಿದ ಬೆಂಗಳೂರಿನ ಪ್ರಣವ್ ಫೌಂಡೇಶನ್ ಸದಸ್ಯರು ನಮ್ಮ ಮಡಿಕೇರಿ ಪ್ರತಿನಿಧಿ ಮಲ್ಲಿಕಾರ್ಜುನ್ಗೆ ಕರೆ ಮಾಡಿ, ನಾವು ಹೊದಿಕೆ ನೀಡುತ್ತೇವೆ, ನಿಮ್ಮ ಕೈಯಿಂದಲೇ ಆ ವಿದ್ಯಾರ್ಥಿಗಳಿಗೆ ಹಸ್ತಾಂತರ ಮಾಡಬೇಕು ಎಂದು ಬಯಕೆಯನ್ನ ವ್ಯಕ್ತಪಡಿಸಿದರು. ಹೀಗಾಗಿ ಬೆಂಗಳೂರಿನಿಂದ ನೇರವಾಗಿ ಮಡಿಕೇರಿಗೆ ಬಸ್ ಮೂಲಕ ಸುಮಾರು 18,000 ಮೌಲ್ಯದ 100 ಹೊದಿಕೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ದಾನಿಗಳು ಮತ್ತು ಪಬ್ಲಿಕ್ ಟಿವಿ ವತಿಯಿಂದ ನಮ್ಮ BCM ವಿದ್ಯಾರ್ಥಿಗಳಿಗೆ ಒಂದು ರಿಯಾಲಿಟಿ ಚೆಕ್ ಮಾಡಿ ಒಂದು ಬ್ಲಾಂಕೆಟ್ಗಳನ್ನು ಕೊಟ್ಟಿದ್ದಾರೆ ಇವತ್ತು ಬೆಚ್ಚಗಾಗಲಿ ಅಂತ ಅಂದ್ಬಿಟ್ಟು. ಇದೇ ರೀತಿ ನಾವು ಸರ್ಕಾರಕ್ಕೂ ಸಹ ಬೆಡ್ ಮತ್ತು ಕಾಟುಗಳು ಮತ್ತು ಬ್ಲ್ಯಾಂಕೆಟ್ಗಳಿಗೆ ಅತಿ ಶೀಘ್ರದಲ್ಲೇ ದೊರಕಿಸ್ಕೊಡ್ಲಿ ಅಂತ ಹೇಳಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಹಂತವಾಗಿ ಸಮಸ್ಯೆಗಳನ್ನು ಬಗೆಹರಿಸ್ತಿದ್ದೀವಿ. ಇದಕ್ಕಾಗಿ ಪಬ್ಲಿಕ್ ಟಿವಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಒಳ್ಳೆಯ ಕಾರ್ಯಗಳು ಇದೇ ಥರ ನಡೀತಾ ಇರಲಿ. ಯಾಕೆ ಅಂತ ಅಂದರೆ ನಮಗೆ ಹೊಸ ಹಾಸ್ಟೆಲ್ಲು 150 ಸ್ಟಾರ್ಟ್ ಆಗಿದ್ದಾವೆ ಕರ್ನಾಟಕದಲ್ಲಿ. ಹಾಗಾಗಿ